ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ ಶೇಲ್ಗಿರಿ ಅಂತ, ಹೌದು, ಯಾವ್ದೈತ್ರಿ ಸರ್ ಕಾರ್ ಇದು? ಚವರ್ಲೈಟ್ ಸ್ಪಾರ್ಕ್ ಎಲ್ ಎಸ್ ಸರ್ ಅದು. ಚವಾರ್ಲೆಟ್ ಸ್ಪಾರ್ಕು ಎಲ್ ಎಸ್? ಹ್ಞೂ ಓಕೆ, ಏನೈತ್ರಿ ಮಾಡಲು? ಸರ್ 2011 ಮಾಡಲು. 2011 ಮಾಡಲು. ಹೌದು. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? 4 ಓನರ್ ಆಗಿದೆ. ಗಾಡಿ ತೊಗೊಳೋರು 5 ಓನರಾ? ಹೌದು. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಸರ್ 72,000 ಶೋರೂಮ್ ಟ್ರ್ಯಾಕ್ ಒರಿಜಿನಲ್ ಕಿಲೋಮೀಟ್ರ್ ಓಡಿದೆ. 72,000 ಕಿಲೋಮೀಟ್ರ್ ಓಡಿದ್ರು, ಜೂನಿಯನ್ ರನ್ನಿಂಗ್, ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ, ಇಲ್ಲಿ ಗಂಟೆ ಶೋರೂಮ್ ಟ್ರ್ಯಾಕು ಇದೆ. ಓಕೆ, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರು? ಟೋಟಲ್ ಟೈರ್ 70% ಇದೆ. 70% ತನಕ ಟೈರ್ ಐತ್ರಿ. ಹ್ಞೂ. ಸ್ಟೆಪ್ನಿ ಇದೆಯಾ ಗಾಡಿಗೆ? ಹಾಂ, ಎಲ್ಲ ಇದೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಎಫ್ ಸಿ ನೆಕ್ಸ್ಟ್ ಇಯರ್ ಫೆಬ್ರವರಿ ಗಂಟ ಇದೆ. ಹಾಂ. ಇನ್ಸೂರೆನ್ಸ್ ಇನ್ನೂ 4 ತಿಂಗಳಿದೆ. ಹೌದಾ? ಹ್ಞೂ. ಓಕೆ ಸರ್. ಗಾಡಿ ಎಕ್ಸ್ಟೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಯಾವುದೂ ಇಲ್ಲ ಸರ್, ಎಲ್ಲ ಒರಿಜಿನಾಲಿಟಿಲಿದೆ. ₹1 ಕೆಲಸ ಎಲ್ಲ ತೊಗೊಂಡವ್ರಿಗೆ ಎ ಸಿಯಿಂದ ರೆಡಿ ಮಾಡಿ ನಿಲ್ಸಿದ್ದೀವಿ. ಓಕೆ, ಪೂರ್ತಿ ಕ್ಲಿಯರ್ ಐತ್ರಿ. ಹಾಂ. ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಲ್ಲ ಯಾವ ಥರ ಐತ್ರಿ? A1 ಕ್ಲಾಸ್ ಇದೆ ಸರ್, ಒರಿಜಿನಲ್ ಪೇಂಟಲ್ಲಿದೆ, ಒರಿಜಿನಲ್ ಬಾಡಿ ಇದೆ, ಇಂಜಿನ್ A1 ಕ್ಲಾಸ್ ಶೀಲ್ಡ್ ಇಂಜಿನ್ ಇದೆ. ಓಕೆ, ಕೆಲಸ ಇನ್ನೂವರೆಗೂ ಮಾಡಿಸಿಲ್ಲ, ಕೆಲಸಕ್ಕೆ ಬಂದೇ ಇಲ್ಲ ಇಂಜನು? ಇಲ್ಲ ಇಲ್ಲ. ಓಕೆ, ಗಾಡಿ ತೊಗೊಳೋರಿಗೆ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬಹುದು, ಹೌದಾ? ಹೌದು ಹೌದು ಹೌದು. ಓಕೆ ಸರ್, ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜು? 18-20 ಏನು ಮೋಸ ಇಲ್ಲ ಸರ್. 18+ ಅಂತಲೇ ಹೇಳ್ಬೋದು. 18+. ಓಕೆ, ಪೆಟ್ರೋಲ್ ವೇರಿಯಂಟು? ಪೆಟ್ರೋಲ್. ಓಕೆ, ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸು ಏನೇನು ಐತ್ರಿ ಸರ್ ಇದಕ್ಕೆ? ಸರ್ ಎ ಸಿ ಬರುತ್ತೆ. ಹಾಂ. ಪವರ್ ವಿಂಡೋ ಬರುತ್ತೆ. ಓಕೆ. ಪವರ್ ಸ್ಟೇರಿಂಗ್ ಬರುತ್ತೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ, JBL ಸ್ಪೀಕರ್ಸ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಗಾಡಿಗೆ? ಹಾಂ, ಎಲ್ಲ. ಓಕೆ, ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ 1,15,000 ಅಂತ ಇಟ್ಟಿದ್ದೀವಿ. ಹಾಂ. ನಿಮ್ಮ ಚಾನಲಿಂದ ಬಂದರೆ ಒಂದು 10,000 ಕಮ್ಮಿ ಮಾಡಿ ಕೊಡ್ತೀವಿ. ಓಕೆ, ಮಾಡಲ್ ಬಂದುಬಿಟ್ಟು 2011 ಮಾಡಲು, ತಾವು 4ನೇ ಓನರು, ತೊಗೊಳೋರು 5ನೇ ಓನರ್ ಆಗ್ತಾರೆ. 1,15,000 ರೇಟ್ ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದವರಿಗೆ ₹10,000 ನೆಗೆಶ್ವಲ್ ಮಾಡಿದ್ರು ಕೂಡ 1,05,000 ಗಾಡಿ ಕೊಡ್ತೀರಾ? ಹೌದು. ಹೌದಾ? ಇದೇನು ಫೈನಲ್ ರೇಟ್ ಆಗುತ್ತೆ? 1,05,000 ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ? ಇಲ್ಲ ಸರ್, ಯಾಕಂದರೆ ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಓನರ್ ಒಂದು ಬಿಟ್ಟರೆ ಫ್ಯಾಮಿಲಿ ಯೂಸ್ಗೆ A1 ಕ್ಲಾಸ್ ಇದೆ ಗಾಡಿ. ಓಕೆ, ಇವಾಗ ಫೈನಲ್ ರೇಟು 1,05,000 ಗಾಡಿ ಕೊಡ್ತೀರಾ? 5,000ಕ್ಕೆ 1,05,000 ಗಾಡಿ. ಓಕೆ, ಗಾಡಿ ಒಂದು ಲೊಕೇಶನ್ ರೀ? ಮಾಗಡಿ ಮೇನ್ ರೋಡು, ಸೀಗೇಹಳ್ಳಿ ಗೇಟಲ್ಲಿ ಇದೆ ಸರ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ, ಇದೆ. ಓಕೆ, ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ.